ಮೈಸೂರು ಅರಮನೆಗೆ ಇದೀಗ ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ಆಗಮಿಸಿರುವಂಥದ್ದು. ನೇರವಾಗಿ ಚಾಮುಂಡೇಶ್ವರಿ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೂಪ ಅವರು ಇದ್ದಾರೆ, ನೇರವಾಗಿ ಮಾತಾಡಿಸ್ತೀನಿ. ಮೇಡಮ್, ಚಿನ್ನದ ಅಂಬಾರಿಯಲ್ಲಿ ಕಂಗೊಳಿಸುವಂಥದ್ದು ಚಾಮುಂಡೇಶ್ವರಿ, ಇವತ್ತು ಚಾಮುಂಡೇಶ್ವರಿ ಮೂರ್ತಿ ಬಂದಿದೆ, ಏನ್ ಹೇಳ್ತಾರೆ, ಯಾವ ರೀತಿ? ಏನಿಲ್ಲ, ಸಾಂಪ್ರದಾಯಿಕವಾಗಿ ಹೇಗೆ ಪ್ರತಿ ವರ್ಷವೂ ಕೂಡ ಅಮ್ಮನವರನ್ನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಯವರ ಗರ್ಭಗುಡಿಯಲ್ಲಿ ಇಟ್ಟು ಹೇಗೆ ಪೂಜೆಯನ್ನು ಮಾಡ್ತಾರೋ ಅದೇ ರೀತಿ ಈ ವರ್ಷವೂ ಮಾಡಲಾಗಿದೆ. ವಿಶೇಷ ಅಲಂಕಾರ ಇವತ್ತು ಮಾಡಿ ಅರಮನೆಗೆ ನಾವು ಮೆರವಣಿಗೆ ಮೂಲಕ ತಂದು ಅರಮನೆ ಮಂಡಳಿಯವರಿಗೆ ಈ ದಿನ ಮುಂದಿನ ಕೈಂಕರ್ಯಕ್ಕೆ ಒಪ್ಪಿಸಿದ್ದೇವೆ. ಚಾಮುಂಡೇಶ್ವರಿ ಸೀರೆ ವಿಶೇಷತೆ ಏನು ಮೇಡಮ್, ಯಾವ ಕಲರ್? KSIC ಇಂದಲೇ ಪ್ರತಿ ವರ್ಷವೂ ಮಾಡುವಂಥದ್ದು, ಜಿಲ್ಲಾಡಳಿತದ ಪರವಾಗಿ ಕೊಟ್ಟಿರ್ತಾರೆ, ಅದನ್ನೇ ಕೂಡ ಅಲಂಕಾರಕ್ಕೆ ಬಳಸಲಾಗಿದೆ. ಎಲ್ಲಿಂದ ತಂದ್ರೆ? ಜಿಲ್ಲಾಡಳಿತ KSIC ಇಂದ. ಅಲಂಕಾರ ಯಾವ ರೀತಿ ಇರುತ್ತೆ? ಇದು ಅಲಂಕಾರ ಪ್ರತಿ ವರ್ಷವೂ ಮಾಡುವಂತಹ ಅಲಂಕಾರನೇ ಆಗಿರುತ್ತೆ. ಸೊ ಅದಕ್ಕೇನು ಅದರ ವಿಶೇಷತೆ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ, ನೀವು ಆಗಮಿಕರನ್ನು. ಚಾಮುಂಡೇಶ್ವರಿ ಇದು ಜಂಬೂ ಸವಾರಿ ಮುಕ್ತಾಯ ಆದ್ಮೇಲೆ ಮೇಡಮ್ ಯಾವಾಗ ಮತ್ತೆ ವಾಪಸ್ ಚಾಮುಂಡೇಶ್ವರಿ? ಮತ್ತೆ ಇಲ್ಲೇ ಇರುತ್ತೆ, ಅರಮನೆಯಲ್ಲೇ ಇರುತ್ತೆ. ನೆಕ್ಸ್ಟ್ ಇಯರ್ ನಾವು ಮತ್ತೆ ತಗೊಂಡು ಹೋಗ್ತೀವಿ. ನೆಕ್ಸ್ಟ್ ಇಯರ್ ದಸರಾ ಸಂದರ್ಭದಲ್ಲಿ ವಾಪಸ್ ಸಂದರ್ಭದಲ್ಲಿ ಮಾತ್ರ ನಾವು ತಗೊಂಡು ಹೋಗೋದು. ಈ ಮೂರ್ತಿಯನ್ನ ತಗೊಂಡು ಹೋಗಿ ಅಲ್ಲಿ ವಿಶೇಷ ಪೂಜೆ ಮಾಡಿ ನಂತರ ತಂದು ಅರಮನೆಗೆ ವಾಪಸ್ ಕೊಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಚಾಮುಂಡೇಶ್ವರಿ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೂಪ ಅವರ ಮಾತಾಗಿರುವಂಥದ್ದು. ಅಂದ್ರೆ ದಸರಾ ಸಂದರ್ಭದಲ್ಲಿ ನಾವು ಆ ಉತ್ಸವ ಮೂರ್ತಿಯನ್ನ ಅರಮನೆಯಿಂದ ಚಾಮುಂಡಿ ಬೆಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಇದೀಗ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಇವತ್ತು ಮತ್ತೆ ಜಂಬೂ ಸವಾರಿ ಹಿನ್ನೆಲೆಯಲ್ಲಿ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿನ ಕೂರಿಸುವ ನಿಟ್ಟಿನಲ್ಲಿ ಇವತ್ತು ವಾಪಸ್ ಅರಮನೆಗೆ ಬಂದು ಉತ್ಸವ ಮೂರ್ತಿಯನ್ನ ತಂದು ಕೊಟ್ಟಿದ್ದೇವೆ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮೈಸೂರು.